ನೀಟ್ ಪರೀಕ್ಷೆಯ ಅತಿ ದೊಡ್ಡ ಲೀಕ್ ಇದು. ಹಲವು ರಾಜ್ಯಗಳಲ್ಲಿ ಲಿಂಕ್ ಕಾಣಿಸ್ತಾ ಇದೆ. ಗೆಸ್ ಪೇಪರ್ ಹೆಸರಿನಲ್ಲಿ ಪ್ರಶ್ನೆ ಪತ್ರಿಕೆ ಹರಿದಾಡ್ಬಿಡುತ್ತೆ. 120ಕ್ಕೂ ಹೆಚ್ಚು ಪ್ರಶ್ನೆಗಳು ಅಸಲಿ ಪ್ರಶ್ನೆಗಳಾಗಿದ್ವು. ಅಂದ್ರೆ ಮೇ 3ನೇ ತಾರೀಕು ನಡೆದಂಥ ನೀಟ್ ಪರೀಕ್ಷೆ ಏನಿದೆ, ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯೊಂದಿಗೆ ಈ ಗೆಸ್ ಪೇಪರ್ನ ಪ್ರಶ್ನೆಗಳು ಹೋಲಿಕೆಯಾಗಿದ್ದಾವೆ. ವಾಟ್ಸ್ಆಪ್, ಟೆಲಿಗ್ರಾಮ್ನಲ್ಲಿ ಪ್ರಶ್ನೆ ಪತ್ರಿಕೆಗಳ ಹಂಚಿಕೆ ಮಾಡುವಂತಹ ಕೆಲಸ ಆಗಿತ್ತು. ಕ್ವೆಶ್ಚನ್ ಪೇಪರ್ ಲೀಕ್ ಆಗಿತ್ತು, ಹಂಚಿಕೆ ಮಾಡಲಾಗಿತ್ತು. ಜೊತೆಗೆ ಈ ಲೀಕ್ ಪ್ರಕರಣ ಗಂಭೀರವಾಗಿರೋದ್ರಿಂದ ಸಿಬಿಐ ಪ್ರಕರಣದಲ್ಲಿ ಎಂಟ್ರಿ ಆಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ತನಿಖೆಗೆ ಆದೇಶ ಮಾಡಲಾಗಿದೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ತನಿಖೆಯನ್ನ ಆರಂಭಿಸಿದ್ದಾರೆ ಸಿಬಿಐ ಅಧಿಕಾರಿಗಳು. ಮಹಾರಾಷ್ಟ್ರದ ನಾಸಿಕ್ನಲ್ಲಿ, ಜೈಪುರ್ನಲ್ಲಿ, ಬೇರೆ ಬೇರೆ ರಾಜ್ಯಗಳಿಗೆ ಸಿಬಿಐ ಅಧಿಕಾರಿಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಮೂಲವನ್ನ ಅಥವಾ ಜಾಲವನ್ನ ಕಂಪ್ಲೀಟ್ ಆಗಿ ಬಯಲಿಗೆಳೆಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಯಾವ ರಾಜ್ಯಗಳು ಯಾವ ರೀತಿ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾವೆ ಅಥವಾ ರಾಜ್ಯಗಳಲ್ಲಿದ್ದಂಥ ಖದೀಮರು ಹೇಗೆ ಭಾಗಿಯಾದ್ರು, ಆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಜಸ್ಥಾನ. ಈ ಇಡೀ ಪ್ರಕರಣದ ಎಪಿಸೆಂಟರ್ ರಾಜಸ್ಥಾನ್ ಅಂತ ಹೇಳಲಾಗ್ತಾ ಇದೆ. ಮೊದಲು ಪ್ರತಿಭಟನೆಗಳು ಆರಂಭವಾಗಿದ್ದು ಕೂಡ ರಾಜಸ್ಥಾನದಲ್ಲೇ. ನೀಟ್ ಪರೀಕ್ಷೆ ನಡೆದ ಮರುದಿನವೇ ಹೋರಾಟ ಆರಂಭ ಆಗುತ್ತೆ. ಈ ಹಗರಣದ ಪ್ರಮುಖ ಕೇಂದ್ರವಾಗಿರುವುದು ರಾಜಸ್ಥಾನ್ನ ಜೈಪುರ್ ಹಾಗೆ ಸೀಕರ್. ಜೈಪುರ್ ಹಾಗೆ ಸೀಕರ್ ಜೊತೆಗೆ ಜುಂಜುನ್ ಭಾಗದಲ್ಲಿ 15 ಜನರನ್ನ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದು ರಾಜ್ಯ ಬಿಹಾರ. ಬಿಹಾರದಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಪಾಟ್ನಾದಲ್ಲಿ, ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿ 14 ಆರೋಪಿಗಳನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ವೈದ್ಯಕೀಯ ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಅಂದ್ರೆ ಯಾರ ನೀಟ್ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಈ ಪೇಪರ್ಗಳನ್ನ ಅಥವಾ ಈ ಸೋರಿಕೆಯಾದಂತಹ ಪ್ರಶ್ನೆ ಪತ್ರಿಕೆಗಳನ್ನ ಪರ್ಚೇಸ್ ಮಾಡಿದ್ರು, ಮಧ್ಯವರ್ತಿಗಳ ಮೂಲಕ ಕಾಂಟ್ಯಾಕ್ಟ್ ಮಾಡ್ಕೊಂಡು ತಗೊಂಡ್ರು, ಅವರನ್ನೂ ಅರೆಸ್ಟ್ ಮಾಡಲಾಗಿದೆ. ಅವರಿಗೆ ಕ್ವೆಶ್ಚನೇರ್ನ ಹಂಚಿಕೆ ಮಾಡಿದಂಥ ಮಧ್ಯವರ್ತಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದು ರಾಜ್ಯ ಉತ್ತರಾಖಂಡ್. ಡೆಹ್ರಾಡೂನ್ನಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಮಾರಾಟ ಮಾಡಿದಂಥ ಆರೋಪದ ಮೇಲೆ 13 ಜನರನ್ನ ವಶಕ್ಕೆ ಪಡೆದು ಎಸ್ಒಜಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಒಟ್ಟು 13 ಜನರನ್ನ ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದು ರಾಜ್ಯ ಪಕ್ಕದ ಕೇರಳದಲ್ಲೂ ಕೂಡ ತನಿಖೆಗಿಳಿದಿದ್ದಾರೆ. ಇದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ನೀಟ್ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿ ರಾಕೇಶ್ ಮಾಂಡವಿಯ ಕನೆಕ್ಷನ್ ಕೇರಳದಲ್ಲಿ ಕಂಡು ಬಂದಿದೆ. ಸೋರಿಕೆ ಜಾಲದಲ್ಲಿ ಕೇರಳದ ವಿದ್ಯಾರ್ಥಿಯೊಬ್ಬನ ಪಾತ್ರ ಇರೋದು ಬೆಳಕಿಗೆ ಬಂದಿದೆ. ಜೊತೆಗೆ ಮಹಾರಾಷ್ಟ್ರದ ಹೆಸರು ಕೂಡ ಈ ಅಕ್ರಮದಲ್ಲಿ ಕೇಳಿ ಬರ್ತಾ ಇರೋದು. ಅದಕ್ಕೆ ಪ್ರಮುಖ ಕಾರಣ ನಾಸಿಕ್ನ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಪ್ರಶ್ನೆ ಪತ್ರಿಕೆಯ ಮುದ್ರಣ ಆಗಿತ್ತು. ನಾಸಿಕ್ನ ಕ್ರೈಮ್ ಬ್ರಾಂಚ್ ಪೊಲೀಸರು ಈಗಾಗಲೇ ಓರ್ವನನ್ನ ಬಂಧಿಸಿದ್ದಾರೆ. ಅನುಮಾನದ ಮೇಲೆ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇದನ್ನ ಹೊರತುಪಡಿಸಿದಂತೆ ಇನ್ನೂ ಹಲವು ರಾಜ್ಯಗಳು, ಅಂದ್ರೆ ಈ ಪ್ರಶ್ನೆ ಪತ್ರಿಕೆ ಬೇರೆ ಬೇರೆ ರಾಜ್ಯಗಳಿಗೆ ರವಾನೆಯಾಗಿದೆ. ಡಿಜಿಟಲ್ ಯುಗ ಇದು. ಎಷ್ಟು ಈಸಿ ಆಗಬೇಕಾದ್ರೂ ಪ್ರಶ್ನೆ ಪತ್ರಿಕೆಗಳನ್ನ ಲೀಕ್ ಮಾಡಬಹುದು ಒಂದ್ಸಲ ಕೈಗೆ ಸಿಕ್ಕಂತ ನಂತರದಲ್ಲಿ. ಬೇರೆ ಬೇರೆ ರಾಜ್ಯಗಳಲ್ಲಿ ನೀಟ್ ಸೋರಿಕೆಯ ಲಿಂಕ್ ಅನುಮಾನ ಇದೆ. ಜಾರ್ಖಂಡ್, ಹರಿಯಾಣ, ಜಮ್ಮುವಿನಲ್ಲೂ ಕೂಡ ಸದ್ಯ ತನಿಖೆಯನ್ನ ನಡೆಸಲಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.